ಸ್ನೇಹಿತರೆ, ಟ್ಯಾಟೂ ಟ್ಯಾಟೂ ದೊಡ್ಡ ಟ್ರೆಂಡ್. ಎಲ್ಲ ಕಡೆ ಹಾಕಿಸ್ಕೊಳ್ತಾ ಇದ್ದಾರೆ. ಈಗ ಯಾವ ಜಾಗದಲ್ಲಿ ಹಾಕಿಸ್ಕೊಳಕ್ಕಾಗಲ್ಲ ಅದನ್ನು ಬಿಟ್ಟು ಎಲ್ಲ ಕಡೆ ಹಾಕಿಸ್ಕೊಳ್ತಿದ್ದಾರೆ. ಕಾಲೇಜು ಹುಡುಗ ಹುಡುಗಿರಿಂದ ಹಿಡಿದು ಸಿನಿಮಾ ಸ್ಟಾರ್ಗಳವರೆಗೆ, ಕ್ರಿಕೆಟರ್ಸು ಎಲ್ಲರೂ ಮೈ ತುಂಬ ಟ್ಯಾಟೂ. ಅಟ್ಲೀಸ್ಟ್ ಒಂದಾದರೂ ಇಲ್ಲ ಅಂದರೆ ಹೇಗೆ? ಎಲ್ಲ ಮೈ ತುಂಬ ಹಾಕಿಸ್ಕೊಳ್ತಿರೋ ಟೈಮ್ನಲ್ಲಿ ನನ್ನ ಕೈಯಲ್ಲಿ ಒಂದೂ ಇಲ್ಲ ಅಂದರೆ ಹೇಗೆ ಅನ್ನೋ ಥರದಲ್ಲೂ ಕೂಡ ಥಿಂಕ್ ಮಾಡೋಕೆ ಶುರು ಮಾಡಿದ್ದಾರೆ. ಚಿಟ್ಟೆ, ಬಾಣ, ಹಕ್ಕಿ, ಪ್ರೀತಿ ಪಾತ್ರರ ಹೆಸರು, ಹೃದಯದ ಚಿತ್ರ, ಹಾರ್ಟು, ಇಷ್ಟದ ದೇವರ ಚಿತ್ರ, ಈ ಥರ ಮೈ ಮೇಲೆ ಊರು ತುಂಬ ಹಾಕಿಸ್ಕೊಳ್ತಾ ಇದ್ದಾರೆ. ಆದರೆ ಇದರಿಂದ ಏನಾಗ್ತಿದೆ ಗೊತ್ತಾ ಸ್ನೇಹಿತರೆ? HIV ಬರ್ತಾ ಇದೆ. HIV, ಏಡ್ಸ್, ಗಂಭೀರ ಆರೋಗ್ಯ ಸಮಸ್ಯೆಗಳು ಹರಡ್ತಾ ಇದ್ದಾವೆ. ಕ್ಯಾನ್ಸರ್ಗೂ ಕಾರಣ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸೂಜಿ ಚೇಂಜ್ ಮಾಡಿದ್ರೆ ಆಯಿತು ಅಂತ ಕೆಲವರು ಹೇಳ್ಬೋದು. ಆದರೆ ಇಂಕ್ ಏನು ಚೇಂಜ್ ಮಾಡ್ತಾರೇನ್ರಿ? ಅದೇ ಇಂಕಿಗೆ ತಾನೇ ಸೂಜಿನ ಅದ್ದೋದು. ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾರೆ ಈಗ ರಾಜ್ಯ ಸರ್ಕಾರದವರು. ಟ್ಯಾಟೂ ಉದ್ಯಮದ ಮೇಲೆ ಕಠಿಣ ನಿಯಂತ್ರಣ ಹೇರೋಕೆ ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ. ಇದೇನು ಸಣ್ಣ ಬಿಸ್ನೆಸ್ ಅಂತ ಅನ್ಕೋಬೇಡಿ ಸ್ನೇಹಿತರೆ. ಟ್ಯಾಟೂದು 20,000 ಕೋಟಿ ರೂಪಾಯಿನ ಇಂಡಸ್ಟ್ರಿ ಇದು. ಡಬಲ್ ಡಿಜಿಟ್ನಲ್ಲಿ ಗ್ರೋ ಆಗ್ತಿದೆ ಇದು. ಏಪ್ರಿಲ್ 2026 ರೆಂಟೆಕ್ ಡಿಜಿಟಲ್ ಡೇಟಾ ಪ್ರಕಾರ ಭಾರತದಲ್ಲಿ ಬರೋಬ್ಬರಿ 10,013 ಟ್ಯಾಟೂ ಶಾಪ್ಸ್ ಇವೆ. ಇದರಲ್ಲಿ ಮಹಾರಾಷ್ಟ್ರ, ಬಾಲಿವುಡ್ ಅನ್ನು ಹೊಂದಿರೋ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು 1,802 ಶಾಪ್ಗಳಿವೆ. ತಮಿಳುನಾಡಿನಲ್ಲಿ 1,157, ಕರ್ನಾಟಕದಲ್ಲೂ ಒಂಚೂರು ಕಮ್ಮಿ ಹಂಗೆ ನೋಡೋಕೆ ಹೋದರೆ 753ಕ್ಕೂ ಅಧಿಕ ಟ್ಯಾಟೂ ಶಾಪ್ಗಳಿವೆ. ಸೆಲೆಬ್ರಿಟೀಸಿಂದ ಹಿಡಿದು ಸ್ಪೋರ್ಟ್ಸ್ ಪೀಪಲ್, ಎಲ್ಲ ರೀತಿಯ ಜನ, ಯುವ ಜನತೆ, ಮುಖ್ಯವಾಗಿ ಜೆನ್ಝಿಗಳು, ಮಿಲೇನಿಯಲ್ಸ್, ಟ್ಯಾಟೂ ಅನ್ನೋದು ಈಗ ಬರೀ ಟ್ಯಾಬೂ ಆಗಿ ಉಳ್ಕೊಂಡಿಲ್ಲ. ಅದೊಂದು ಪರ್ಸನಲ್ ಎಕ್ಸ್ಪ್ರೆಷನ್ ಆಗಿ ಹೋಗಿದೆ ಅವರಿಗೆ. ಇನ್ಸ್ಟಾಗ್ರಾಮ್, ಟಿಕ್ಟಾಕ್ನಂತಹ ಸೋಷಿಯಲ್ ಮೀಡಿಯಾಗಳಿಂದ ವಿಭಿನ್ನ ಡಿಸೈನ್ಗಳ ಕ್ರೇಜ್ ಇನ್ನಷ್ಟು ಹೆಚ್ಚಾಗಿದೆ. ರೇಟ್ ವಿಚಾರಕ್ಕೆ ಬಂದರೆ ಬೆಂಗಳೂರು, ಡೆಲ್ಲಿಯಂತಹ ಸಿಟಿಗಳಲ್ಲಿ 1 ಇಂಚ್ ಟ್ಯಾಟೂಗೆ 1,000 to 2,000 ರೂಪೀಸ್ ಮಿನಿಮಮ್. ಮುಂಬೈನಲ್ಲಿ 2,000ದಿಂದ 2,500 ರೂಪಾಯಿ. ಗೋವಾ ಬೀಚ್ಗಳಲ್ಲಿ ಬರೀ 500 ರೂಪಾಯಿಗೂ ಟ್ಯಾಟೂ ಹಾಕ್ತಾರೆ. ಆದರೆ ಎಲ್ಲ ಕಡೆ ಕ್ವಾಲಿಟಿ ಮತ್ತು ಹೈಜೀನ್ ಸೇಮ್ ಇರೋದಿಲ್ಲ ಸ್ನೇಹಿತರೆ. ನೋಡಿ, 2025ರಲ್ಲಿ ರಾಜ್ಯದ ಆಹಾರ ಮತ್ತು ಸುರಕ್ಷತಾ ವಿಭಾಗದವರು ಒಂದು ಮಹತ್ವದ ಕಾರ್ಯಾಚರಣೆ ನಡೆಸಿದರು. ಮಾರ್ಕೆಟ್ನಲ್ಲಿ ಬಳಕೆಯಾಗ್ತಿರೋ ಟ್ಯಾಟೂ ಇಂಕ್ಗಳನ್ನು, ಅಂದರೆ ಹಚ್ಚೆ ಹಾಕೋಕೆ ಬಳಸೋ ಶಾಯಿಯನ್ನು ಅಧಿಕಾರಿಗಳು ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿಸಿದರು. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ 8 ಸ್ಯಾಂಪಲ್ಗಳನ್ನು ಟೆಸ್ಟಿಗೆ ಕಳಿಸಲಾಗಿತ್ತು. ಆದರೆ ಲ್ಯಾಬ್ ರಿಪೋರ್ಟ್ ಬಂದಾಗ ಅಧಿಕಾರಿಗಳು ದಂಗಾಗಿದ್ದಾರೆ. ಆ 8 ಸ್ಯಾಂಪಲ್ಗಳಲ್ಲಿ ಬರೋಬ್ಬರಿ 22 ವಿಧದ ಹೆವಿ ಮೆಟಲ್ಸ್, ಭಾರ ಲೋಹಗಳು ಪತ್ತೆಯಾಗಿವೆ. ಏನಾಗುತ್ತೆ? ಗ್ರಾಚಾರ ಕೆಡುತ್ತೆ. ಹೆಂಗೆ ಅಂತ ನೆಕ್ಸ್ಟ್ ಹೇಳ್ತೀವಿ ಇದೇ ವಿಡಿಯೋದಲ್ಲಿ ಸ್ನೇಹಿತರೆ. ಯಾವುದೆಲ್ಲ ಇರುತ್ತೆ ಗೊತ್ತಾ? ಸೆಲೇನಿಯಂ, ಕ್ರೋಮಿಯಂ, ಪ್ಲಾಟಿನಮ್, ಆರ್ಸೆನಿಕ್, ಅತ್ಯಂತ ಅಪಾಯಕಾರಿ. ಸ್ಕಿನ್ ಒಳಗಡೆ ಹೋದರೆ ಅವು ಇಂಕಲ್ಲಿದ್ವು. ಏನಿದು? ಇಂಕ್ ಸ್ಕಿನ್ನ ಲೇಯರ್ ಒಳಗಡೆ ಹಾಕಿ ಕೂರಿಸೋ ತಾನೆ ಇಂಕನ್ನು, ಚರ್ಮದ ಲೇಯರ್ ಕೆಳಗಡೆ. ಅದೇ ಟ್ಯಾಟೂ ತಾನೆ. ನೋಡಿ, ಇಲ್ಲಿ ಇಷ್ಟು ಮಾತ್ರ ಅಲ್ಲ, ಕೆಲ ರೆಸಿಡ್ಯೂಯಲ್ ಸಾಲ್ವೆಂಟ್ಸ್ ಕೂಡ ಇದ್ವು. ಹೀಗಾಗಿ ಎಚ್ಚೆತ್ಕೊಂಡಿರೋ ಸರ್ಕಾರ ತಕ್ಷಣ ಬ್ರೇಕ್ ಹಾಕಬೇಕು ಅಂತ ದೇಶದಲ್ಲೇ ಮೊದಲ ಬಾರಿಗೆ ಟ್ಯಾಟೂ ಹಾಕೋ ಪ್ರಕ್ರಿಯೆಗೆ ಹೊಸ ರೆಗ್ಯುಲೇಷನ್ಸ್ ತರೋಕೆ ಹೊರಟಿದ್ದಾರೆ. ಈಗ ಆರೋಗ್ಯ ಇಲಾಖೆಯ ಫುಡ್ ಸೇಫ್ಟಿ ಕಮಿಷನರ್ ಕೆ. ಶ್ರೀನಿವಾಸ್ ಈ ವಿಚಾರವನ್ನು ಬಹಿರಂಗಗೊಳಿಸಿದ್ದಾರೆ. ಇದಷ್ಟೇ ಅಲ್ಲ, ಟ್ಯಾಟೂ ಇಂಕ್ನಲ್ಲಿ ಏನೆಲ್ಲ ಇದೆ, ಅದರ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನು, ಟ್ಯಾಟೂ ಆರ್ಟಿಸ್ಟ್ಗಳು ಯಾವ ಪ್ರಾಕ್ಟೀಸಸನ್ನು ಫಾಲೋ ಮಾಡ್ತಿದ್ದಾರೆ ಮತ್ತು ಟ್ಯಾಟೂ ಸ್ಟುಡಿಯೋಗಳಲ್ಲಿ ಹೈಜೀನ್ ಲೆವೆಲ್ ಹೇಗಿದೆ, ಸೂಜಿಯನ್ನು ಸ್ಟೆರಿಲೈಸೇಷನ್ಗೆ ಒಳಪಡಿಸ್ತಾ ಇದ್ದಾರಾ ಇಲ್ವಾ, ಚೇಂಜ್ ಮಾಡ್ತಿದ್ದಾರಾ ಇಲ್ವಾ. ಓಕೆ, ಸೂಜಿಯನ್ನು ಚೇಂಜ್ ಮಾಡಿದ್ರು ಕೂಡ ಈಗ ಇಂಕ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇಂಕ್ ಡಬ್ಬಿಯನ್ನು ಬಳಸ್ತಾರ. ಒಬ್ಬ ವ್ಯಕ್ತಿಗೆ ಒಂದೇ ಸಲ ಇಂಕ್ ಚುಚ್ಚಿಬಿಡೋದಲ್ವಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಮೆಥಡನ್ನು ಫಾಲೋ ಮಾಡ್ತಾರೆ. ಕೆಲ ಕಡೆ ಮಲ್ಟಿಪಲ್ ಟೈಮ್ಸ್ ಆ ಸೂಜಿಯನ್ನು ಚುಚ್ಚಿ ವಾಪಸ್ ಇಂಕಿಗೆ ಅದ್ದಿ ತೆಗೆದಾಗ ರಕ್ತದ ಒಂದು ಹನಿ ಕೂಡ ಟ್ರಾನ್ಸ್ಫರ್ ಆದ್ರೂ ಕಾಯಿಲೆಗಳು ಟ್ರಾನ್ಸ್ಫರ್ ಆಗ್ಬೋದಲ್ವಾ. ಎಲ್ಲ ಅನುಮಾನಗಳಿದೆ. ಹೀಗಾಗಿ ಎಕ್ಸ್ಪರ್ಟ್ ಕಮಿಟಿ ರಚಿಸೋ ಪ್ರಕ್ರಿಯೆ ಕೂಡ ಆಲ್ರೆಡಿ ಶುರುವಾಗಿದೆ. ಇದನ್ನು ಸಂಪೂರ್ಣ ಕಂಟ್ರೋಲ್ ಮಾಡೋಕೆ ರಾಷ್ಟ್ರ ಮಟ್ಟದ ಕಾನೂನು ಬೇಕು ಅಂತ ಕೇಂದ್ರ ಸರ್ಕಾರಕ್ಕೊಂದು ಪತ್ರವನ್ನು ಬರೆದಿದ್ದಾರೆ. ಯಾಕಂದರೆ ನಮ್ಮ ದೇಶದಲ್ಲಿ ಹಚ್ಚೆ ಹಾಕೋಕೆ ಬಳಸೋ ಶಾಯಿಯನ್ನು ಇನ್ನೂ ಸೌಂದರ್ಯವರ್ಧಕ, ಅಂದರೆ ಕಾಸ್ಮೆಟಿಕ್ ಅಂತ ಆಗಲಿ ಅಥವಾ ಔಷಧ ಅಂತ ಆಗಲಿ ಪರಿಗಣಿಸೇ ಇಲ್ಲ. ಇದರ ನಿಯಂತ್ರಣ ಇರೋದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ. ಹೀಗಾಗಿ ಟ್ಯಾಟೂ ಇಂಕನ್ನು ಕಾಸ್ಮೆಟಿಕ್ಸ್ ಅಡಿಯಲ್ಲಿ ತರಬೇಕು ಮತ್ತು BIS ಮೂಲಕ ಅದಕ್ಕೊಂದು ಗುಣಮಟ್ಟ, ಅಂದರೆ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಮಾಡಿದೆ. ಸ್ನೇಹಿತರೆ, ಈಗ ಟ್ಯಾಟೂ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಟ್ಯಾಟೂ ಅಂದರೆ ಚರ್ಮದ ಮೇಲೆ ಒಂದು ಡಿಸೈನ್ ಬಿಡಿಸೋದು ಅಂತ ಅಂದ್ಕೊಳ್ತೀವಿ ನಾವು. ಆದರೆ ಟ್ಯಾಟೂ ಅಂದರೆ ಪೇಪರ್ ಮೇಲೆ ಡ್ರಾಯಿಂಗ್ ಮಾಡ್ದಂಗಲ್ಲ. ಇದು ಚರ್ಮದ ಒಂದು ಲೇಯರ್ ಕೆಳಗಡೆ ಬಣ್ಣವನ್ನು, ಪಿಗ್ಮೆಂಟನ್ನು ಇಂಜೆಕ್ಟ್ ಮಾಡಿ ಕೂರಿಸೋದು ಡಿಸೈನ್ ಆಗಿ. ಟ್ಯಾಟೂ ಮಾಡುವಾಗ ಮಷಿನ್ನ ಸೂಜಿ ನಿಮ್ಮ ಚರ್ಮವನ್ನು ನಿಮಿಷಕ್ಕೆ ಸುಮಾರು 50ರಿಂದ 3,000 ಬಾರಿ ಚುಚ್ಚುತ್ತೆ. ಸ್ನೇಹಿತರೆ, ಗಮನಿಸಿ, ಇಲ್ಲಿ ನಿಮ್ಮ ಚರ್ಮದ ಮೇಲ್ಭಾಗದ ಪದರವನ್ನು ಎಪಿಡರ್ಮಿಸ್ ಅಂತ ಕರೀತಾರೆ. ಇದು ನಿರಂತರವಾಗಿ ಉದುರುತ್ತಾ ಹೊಸದಾಗ್ತಾ ಇರುತ್ತೆ. ಒಂದು ವೇಳೆ ಟ್ಯಾಟೂ ಬಣ್ಣವನ್ನು ಈ ಲೇಯರ್ನಲ್ಲಿ ಇಟ್ಟರೆ ಅದು ಬೇಗ ಅಳಿಸಿ ಹೋಗುತ್ತೆ.
ಇದಕ್ಕಾಗಿ ಆ ಸೂಜಿ ಏನು ಮಾಡುತ್ತೆ ಗೊತ್ತಾ, ಬಣ್ಣದ ಕಣಗಳನ್ನು ಎಪಿಡರ್ಮಿಸ್ಗಿಂತನೂ ಚುರುಕೆಳಗಿರೋ ಡರ್ಮಿಸ್ ಅಂದರೆ ಸ್ವಲ್ಪ ಕೆಳಗಿನ ಆಳವಾದ ಲೇಯರ್ಗೆ ತಳ್ಳುತ್ತೆ. ಬಣ್ಣ ಡರ್ಮಿಸ್ನಲ್ಲಿ ಡೆಪಾಸಿಟ್ ಆದಾಗ ಮಾತ್ರ, ಅಲ್ಲಿ ಹೋಗಿ ಕೂತ್ಕೊಂಡಾಗ ಮಾತ್ರ ಟ್ಯಾಟೂ ಲೈಫ್ ಲಾಂಗ್ ಉಳಿಯೋಕ್ಕೆ ಸಾಧ್ಯ. ಇದಕ್ಕೆ ಟ್ಯಾಟೂ ಟೆಂಪ್ರರಿ ಅಲ್ಲ, ಅದು ಪರ್ಮನೆಂಟ್ ಮಾರ್ಕ್. ಆದರೆ ಇಷ್ಟೆಲ್ಲ ಆದಾಗ ನಿಮ್ಮ ದೇಹ ಸುಮ್ಮನೆ ಕೂರುತ್ತಾ? ಇಲ್ಲ. ದೇಹದ ಪಾಲಿಗೆ ಬಣ್ಣ ಅನ್ನೋದು ಒಂದು ಫಾರಿನ್ ಮೆಟೀರಿಯಲ್. ರೋಗ ನಿರೋಧಕ ವ್ಯವಸ್ಥೆ ಇದನ್ನು ಸುಲಭವಾಗಿ ಒಪ್ಕೊಳ್ಳಲ್ಲ. ಕೆಲವು ಬಣ್ಣದ ಕಣಗಳನ್ನು ನಮ್ಮ ಇಮ್ಯೂನ್ ಸೆಲ್ಸ್ ಹಿಡಿದಿಟ್ಕೊಳ್ಳುತ್ತೆ. ಯುರೋಪಿಯನ್ ಕೆಮಿಕಲ್ಸ್ ಏಜೆನ್ಸಿ ಕೂಡ ಇದೇ ಕಾರಣಕ್ಕೆ ಟ್ಯಾಟೂ ಬಣ್ಣವನ್ನು ಡೇಂಜರಸ್ ಅಂತ ವಿವರಿಸುತ್ತೆ. ಹಲ ಸಂಶೋಧನೆಗಳ ಪ್ರಕಾರ ಡರ್ಮಿಸ್ಗೆ ಹೋದ ಈ ಬಣ್ಣದ ಕಣಗಳು ಅಲ್ಲಿಗೆ ಸುಮ್ಮನಾಗಲ್ಲ. ಲಿಂಫ್ಯಾಟಿಕ್ ಸಿಸ್ಟಮ್ಸ್ ಮೂಲಕ ನಮ್ಮ ದೇಹದ ಲಿಂಫ್ ನೋಡ್ಸ್ಗೆ ಅಂದರೆ ದುಗ್ಧರಸ ಗ್ರಂಥಿಗಳಿಗೂ ಶಿಫ್ಟ್ ಆಗ್ತವೆ. ಅಂದರೆ ಚರ್ಮದ ಮೇಲೆ ಕೂರಿಸಿರೋ ಬಣ್ಣ ಅಲ್ಲೇ ಉಳ್ಕೊಳ್ಳದೆ ದೇಹದ ಬೇರೆ ಬೇರೆ ಭಾಗಕ್ಕೂ ನಿಧಾನಕ್ಕೆ ಹರಡುತ್ತೆ ಅಂತ ಅರ್ಥ. ಜೊತೆಗೆ ಟ್ಯಾಟೂ ಇಂಕ್ ಅಂತ ಹೇಳಿದ್ರೆ ಮಾಮೂಲಿ ಬಣ್ಣ ಅಂತ ಅಂದ್ಕೊಳ್ತೇವೆ. ಆದರೆ ಇದರಲ್ಲಿ ಮುಖ್ಯವಾಗಿ 3 ವಸ್ತುಗಳಿರ್ತವೆ. ಒಂದು ಪಿಗ್ಮೆಂಟ್ ಅಂದರೆ ಟ್ಯಾಟೂಗೆ ಬಣ್ಣ ಕೊಡೋ ಪುಡಿ, ಕೆಂಪು, ಹಳದಿ, ಕಪ್ಪು, ಹಸಿರು ಅಥವಾ ನೀಲಿ, ಹೀಗೆ ಪ್ರತಿಯೊಂದು ಬಣ್ಣಕ್ಕೂ ಬೇರೆ ಬೇರೆ ರೀತಿಯ ಪಿಗ್ಮೆಂಟನ್ನು ಬಳಸ್ತಾರೆ. ಎರಡನೇದು ಕ್ಯಾರಿಯರ್. ಈ ಬಣ್ಣದ ಪುಡಿಯನ್ನು ಲಿಕ್ವಿಡ್ನಲ್ಲಿ ಸರಿಯಾಗಿ ಮಿಕ್ಸ್ ಮಾಡೋಕೆ ಅಥವಾ ಕರಗಿಸೋಕೆ ಈ ಕ್ಯಾರಿಯರ್ ಬೇಕೇ ಬೇಕು. ಇದರಲ್ಲಿ ನೀರು, ಗ್ಲಿಸರಿನ್, ಆಲ್ಕೋಹಾಲ್ ಅಥವಾ ಬೇರೆ ಸಾಲ್ವೆಂಟ್ಸನ್ನು ಕೂಡ ಯೂಸ್ ಮಾಡ್ಬೋದು. ಮೂರನೇದು ಅಡಿಟಿವ್ಸ್ ಅಂದರೆ ಇಂಕ್ ಹಾಳಾಗದಂತೆ ತಡೆಯೋ ಪ್ರಿಸರ್ವೇಟಿವ್ಸ್ ಹಾಗೂ ಇಂಕ್ ಗಟ್ಟಿಯಾಗಿರುವಂತೆ ನೋಡಿಕೊಳ್ಳೋ ಕೆಮಿಕಲ್ಸ್. ಅಂದರೆ ಇದರಲ್ಲಿ 16 ಕೆಮಿಕಲ್ಗಳ ಸಮ್ಮಿಶ್ರಣ ಇದು. ಯಾಕಂದರೆ ಯಾವ ಟ್ಯಾಟೂ ಇಂಕ್ನ ಕಾಂಪೋಸಿಷನ್ ಕೂಡ ಒಂದೇ ರೀತಿ ಇರೋದಿಲ್ಲ. ಬಣ್ಣ ಬದಲಾದಂತೆಲ್ಲ ಪಿಗ್ಮೆಂಟ್ ಕೂಡ ಚೇಂಜ್ ಆಗುತ್ತೆ, ಕಲಬೆರಕೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದೇ ವರ್ಷ 2024ರಲ್ಲಿ ಪಬ್ಲಿಷ್ ಆದ ರಿಸರ್ಚ್ ರಿಪೋರ್ಟನ್ನು ಗಮನಿಸಿ. ಅಮೆರಿಕದಲ್ಲಿ ಮಾರಾಟ ಆಗ್ತಾ ಇದ್ದ 54 ಟ್ಯಾಟೂ ಇಂಕ್ಗಳನ್ನು ಸೈಂಟಿಸ್ಟ್ಗಳು ಟೆಸ್ಟ್ ಮಾಡಿದ್ರು ಅಮೆರಿಕದಲ್ಲಿ. ಶಾಕಿಂಗ್ ಅಂದರೆ ಟೆಸ್ಟ್ ಮಾಡಿದ 54 ಇಂಕ್ಗಳ ಪೈಕಿ 45 ಇಂಕ್ಗಳಲ್ಲಿ ಲೇಬಲ್ ಮೇಲೆ ಬರೆಯದೇ ಇರೋ ಹೊಸ ಅಡಿಟಿವ್ಸ್ ಮತ್ತು ಪಿಗ್ಮೆಂಟ್ಸ್ ಸಿಕ್ಕಿದ್ವು. ಕರ್ನಾಟಕದಲ್ಲೂ ಹೀಗೆ ಆಗಿದೆ. ಸೀಸಾ, ಲೆಡ್, ಕ್ಯಾಡ್ಮಿಯಂ, ನಿಕೆಲ್, ಕ್ರೋಮಿಯಂ ಇಂಥ ಹೆವಿ ಮೆಟಲ್ ಸಿಕ್ಕಿವೆ. ಇವೆಲ್ಲ ಎಂಥ ಕೆಮಿಕಲ್ಸ್ ಗೊತ್ತಾ? ಇವುಗಳನ್ನು ಸಾಮಾನ್ಯವಾಗಿ ಕಾರ್ಗಳಿಗೆ ಹೊಡೆಯೋ ಪೇಂಟಲ್ಲಿ, ಗೋಡೆಗೆ ಬಳಸೋ ಸುಣ್ಣದಲ್ಲಿ ಅಂದರೆ ಗೋಡೆಗೆ ಬಳಸೋ ಪೇಂಟಲ್ಲಿ ಮತ್ತು ಪ್ರಿಂಟರ್ ಇಂಕ್ಗಳಲ್ಲೇ ಬಳಸ್ತಾರೆ. ಇಂಥ ಇಂಡಸ್ಟ್ರಿಯಲ್ ಕೆಮಿಕಲ್ಸನ್ನು, ಅಂಥ ವೇಸ್ಟನ್ನು, ವಿಷವನ್ನು ಫ್ಯಾಷನ್ ಹೆಸರಲ್ಲಿ ನಮ್ಮ ಚರ್ಮದ ಆಳದ ಲೇಯರ್ಗೆ ನಾವು ಚುಚ್ಕೊಂಡು ಇಟ್ಕೊಳ್ತಾ ಇದ್ದೀವಿ ಡಿಸೈನ್ ಆಗಿ. ಯಾಕೆ ಲೋಹಗಳನ್ನು ಬಳಸ್ತಾರೆ ಇಂಕಲ್ಲಿ? ಯಾಕಂದರೆ ಟ್ಯಾಟೂ ಹಾಕಿದಾಗ ಬಣ್ಣಗಳು ಬಹಳ ಬ್ರೈಟಾಗಿ ಕಾಣಬೇಕಲ್ಲ. ಕೆಂಪು ಬಣ್ಣ ಡಾರ್ಕಾಗಿ ಕಾಣಬೇಕು ಅಂತ ಹೇಳಿದ್ರೆ ಕ್ಯಾಡ್ಮಿಯಂ ಬಳಸಲೇಬೇಕಾಗತ್ತೆ. ಕಪ್ಪು ಬಣ್ಣಕ್ಕೆ ಕಾರ್ಬನ್ ಬ್ಲ್ಯಾಕ್ ಅಥವಾ ಐರನ್ ಆಕ್ಸೈಡ್ ಬಳಸ್ತಾರೆ. ದುಡ್ಡು ಉಳಿಸುವ ಆಸೆಗೆ ಕೆಲ ಪಾರ್ಲರ್ಗಳು ಚೈನಾದಿಂದ ಬರುವ ಅತ್ಯಂತ ಕಳಪೆ ಇಂಕ್ಗಳನ್ನು ಯಾವುದೇ ಟೆಸ್ಟಿಂಗ್ ಇಲ್ಲದೆ ಯೂಸ್ ಮಾಡ್ತಾರೆ. ಬಲಿಯಾಗೋದು ನಮ್ಮ ಯುವ ಜನತೆನೇ. ಈಗ ದೇಹಕ್ಕೆ ಎಷ್ಟೆಲ್ಲ ಹಾನಿ ಇದೆ ಅಂತ ಗಮನ ಕೊಡೋಣ ಸ್ವಲ್ಪ. ಆರಂಭದಲ್ಲಿ ಹೇಳಿದ್ವಿ, ಚರ್ಮದ ರಕ್ಷಾ ಕವಚ ಅಂದರೆ ಸ್ಕಿನ್ ಬ್ಯಾರಿಯರ್ ಬ್ರೇಕ್ ಆಗುತ್ತೆ ಇದನ್ನು ಚುಚ್ಚಿದಾಗ. ಸೂಜಿ ನೇರವಾಗಿ ಚರ್ಮದ ಒಳಗೆ ಹೋಗುತ್ತೆ. ಅಂದರೆ ಇದೊಂದು ರೀತಿಯಲ್ಲಿ ಸರ್ಜರಿ ಮಾಡುವಂಥ ಮೆಡಿಕಲ್ ಪ್ರೊಸೀಜರ್ ಇದ್ದ ಹಾಗೆ. ಇಲ್ಲಿ ಸ್ಟರೈಲ್ ಎನ್ವೈರ್ನ್ಮೆಂಟ್, ನೈರ್ಮಲ್ಯ ತುಂಬ ಮುಖ್ಯ ಸ್ನೇಹಿತರೆ. ಆದರೆ ಉಪಕರಣಗಳನ್ನು ಸರಿಯಾಗಿ ಸ್ಟೆರಿಲೈಸ್ ಮಾಡದೇ ಇದ್ದರೆ, ಒಬ್ಬರಿಗೆ ಬಳಸಿದ ಸೂಜಿಯನ್ನೇ ಮತ್ತೊಬ್ಬರಿಗೆ ಬಳಸಿದ್ರೆ, ಅಥವಾ ಟ್ಯಾಟೂ ಇಂಕ್ ಗಟ್ಟಿಯಾಗಿದೆ ಅಂತೇಳಿ ಅದನ್ನು ಡೈಲ್ಯೂಟ್ ಮಾಡೋಕ್ಕೆ ಶುದ್ಧವಾದ ನೀರನ್ನು ಬಳಸೋ ಬದಲು ಅನ್ಸೇಫ್ ಆದ ನೀರನ್ನು ಬಳಸಿದ್ರೆ ಏನಾಗುತ್ತೆ? ಟ್ಯಾಪಿಂದ ನೀರು ಹಿಡ್ಕೊಂಡು ಹಾಕಿದ್ರೆ ಇನ್ಫೆಕ್ಷನ್ ರಿಸ್ಕ್ ವೆರಿ ವೆರಿ ಹೈ ಇರುತ್ತೆ. ಇನ್ಫೆಕ್ಷನ್ ಅಂದರೆ ಸುಮ್ಮನೆ ಏನೋ ಕಜ್ಜಿ ತುರ್ಕೆ, ಜ್ವರ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಈ ರೀತಿ ಗಂಭೀರವಾದ ಸಮಸ್ಯೆಗಳು ಬರುತ್ತೆ. ಸೀರಿಯಸ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗ್ಬೋದು ಈಸಿಯಾಗಿ. ಚರ್ಮ ಬ್ರೇಕ್ ಆದಾಗ ಬ್ಯಾಕ್ಟೀರಿಯಾ ಮತ್ತು ಮೈಕ್ರೋ ಆರ್ಗನಿಸಮ್ಸ್ಗೆ ನೇರವಾಗಿ ದೇಹದ ಒಳನುಗ್ಗೋಕೆ ಒಂದು ಫ್ರೀ ಎಂಟ್ರಿ ಸಿಕ್ಕಿಬಿಡುತ್ತೆ. 2024ರಲ್ಲಿ ಹರಿಯಾಣದ ಪಂಚ್ಕುಲಾದಲ್ಲಿ ಆಘಾತಕಾರಿ ಬೆಳವಣಿಗೆಯಾಗಿತ್ತು. ಅಲ್ಲಿನ ಕೆಲ ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕಿಸಿಕೊಂಡಿದ್ದ ಹಲವು ಯುವ ಜನತೆಯಲ್ಲಿ ದಿಢೀರ್ ಅಂಥೇಳಿ HIV ಏಡ್ಸ್ ಕಾಣಿಸ್ಕೊಂಡಿತ್ತು. ಯಾಕೆ ಹಿಂಗೆ ಅಂತ ಚೆಕ್ ಮಾಡಿದಾಗ ಅಲ್ಲಿ ಒಬ್ಬರಿಗೆ ಬಳಸಿದ್ದ ಇನ್ಫೆಕ್ಟ್ ಆದ ಸೂಜಿಯನ್ನೇ ಸರಿಯಾಗಿ ಕ್ಲೀನ್ ಮಾಡದೆ ಇನ್ನೊಬ್ಬರಿಗೆ ಬಳಸಿದ್ದು ಬೆಳಕಿಗೆ ಬಂದಿತ್ತು. ಜೊತೆಗೆ ಟ್ಯಾಟೂ ಇಂಕ್ ಬಾಟಲಿ ಸೀಲ್ ಆಗಿದೆ ಅಂದ ತಕ್ಷಣ 100ಕ್ಕೆ 100 ಹೊಸದು ಸೇಫ್ ಅಂತ ಅಲ್ಲ. FDA ರಿಪೋರ್ಟ್ ಪ್ರಕಾರ ಸೀಲ್ ಓಪನ್ ಆಗದೇ ಇರೋ ಹೊಸ ಟ್ಯಾಟೂ ಇಂಕ್ ಬಾಟಲಿಗಳಲ್ಲೂ ಕೂಡ ಬ್ಯಾಕ್ಟೀರಿಯಾಗಳು ಸಿಕ್ಕಿರೋ ಉದಾಹರಣೆಗಳಿವೆ. ಒಂದು ಸಣ್ಣ ನಿರ್ಲಕ್ಷ್ಯ ಇಡೀ ಜೀವನವನ್ನೇ ನರಕ ಮಾಡಿಬಿಡುತ್ತೆ. ಇಷ್ಟೆಲ್ಲ ಅಪಾಯಗಳಿದ್ರೂ ಕೂಡ ನಮ್ಮ ಯುವ ಜನತೆ ಕಣ್ಣು ಮುಚ್ಚಿಕೊಂಡು ಹಾಕಿಸ್ಕೊಳ್ತಾ ಇದ್ರೂ ಕೂಡ 20,000 ಕೋಟಿ ರೂಪಾಯಿನ ಇಂಡಸ್ಟ್ರಿ ಆದರೂ ಕೂಡ ಇದುವರೆಗೂ ಈ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ದಿಷ್ಟ ಕಾನೂನು ವ್ಯವಸ್ಥೆ, ಲೀಗಲ್ ಫ್ರೇಮ್ ವರ್ಕ್ ಇದಕ್ಕಿಲ್ಲವೇ ಇಲ್ಲ ನಮ್ಮ ದೇಶದಲ್ಲಿ.
ಯಾರು ಬೇಕಾದರೂ ಚಿಕ್ಕದಾಗಿ ಒಂದು ಬಾಡಿಗೆಗೆ ರೂಮ್ ತೊಗೊಂಡು ಸಣ್ಣದೊಂದು ಬಾಕ್ಸ್ ಥರ ಬಾಡಿಗೆಗೆ ತೊಗೊಂಡು ಟ್ಯಾಟೂ ಶಾಪನ್ನು ಓಪನ್ ಮಾಡಿಬಿಡ್ಬೋದು. ಅವರಿಗೆ ಮೆಡಿಕಲ್ ನಾಲೆಜ್ ಇರಲೇಬೇಕು ಅನ್ನೋ ರೂಲ್ಸ್ ಇಲ್ಲ. ಅವ್ರು ಬಳಸೋ ಇಂಕ್ಗೆ ISI ಮಾರ್ಕ್ ಆಗಲಿ ಅಥವಾ BAS ಸ್ಟ್ಯಾಂಡರ್ಡ್ಸ್ ಆಗಲಿ ಕಡ್ಡಾಯ ಇಲ್ಲ. ಒಂದು ರೀತಿಯಲ್ಲಿ ಇದು ಲೀಗಲ್ ಬ್ಲೈಂಡ್ನೆಸ್, ಇದು ಕಾನೂನು ಕುರುಡುತನ. ಇದು ಇವಾಗಲಾದರೂ ಕೂಡ ಅಲರ್ಟ್ ಆಗಬೇಕು ಎಲ್ಲರೂ ಕೂಡ. ಕ್ಯಾನ್ಸರ್ ತರಿಸುವಂಥ ಕಾರ್ಸಿನೋಜೆನಿಕ್, ನಮ್ಮ DNA ಡ್ಯಾಮೇಜ್ ಮಾಡುವಂತಹ ಮ್ಯೂಟೋಜೆನಿಕ್ ಹಾಗೂ ಸಂತಾನೋತ್ಪತ್ತಿ ವ್ಯವಸ್ಥೆ ಮೇಲೆ ಪರಿಣಾಮ ಬೀರೋ ರಿಪ್ರೊಡಕ್ಟಿವ್ ಟಾಕ್ಸಿಸಿಟಿ ಎಲ್ಲ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಅದೇ ಕಾರಣಕ್ಕೆ ಅಪಾಯಕಾರಿ ಕೆಮಿಕಲ್ಗಳ ಮೇಲೆ ಯುರೋಪಿಯನ್ ಕೆಮಿಕಲ್ ಏಜೆನ್ಸಿ ಕಠಿಣ ನಿರ್ಬಂಧ ಹೇರಿದೆ. ಹಾಗೆ ಚರ್ಮದ ಅಲರ್ಜಿ ತರೋ ಸ್ಕಿನ್ ಇರಿಟೆಂಟ್ಸ್ ಮತ್ತು ಮೆಟಲ್ ಸೇರಿದ ಹಾಗೆ ಹಲವಾರು ವಸ್ತುಗಳ ಬಳಕೆಯನ್ನು ಯುರೋಪ್ನಲ್ಲಿ ಕಂಟ್ರೋಲ್ ಮಾಡಲಾಗಿದೆ. ನಮ್ಮಲ್ಲೂ ಕೂಡ ಸರ್ಕಾರ ಬೇಗ ಅಲರ್ಟ್ ಆಗಬೇಕು ವಿಚಾರದಲ್ಲಿ. ಜೊತೆಗೆ ಹಾಕಿಸ್ಕೊಳ್ಳೋ ಆಸಕ್ತಿ ಯಾರಿಗಾದರೂ ಇದ್ದರೆ ಅವರು ದಯವಿಟ್ಟು ಈ ವಿಚಾರಗಳನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡಿರೋ. ಮೊದಲನೇದಾಗಿ ಪಾರ್ಲರ್ ಆಯ್ಕೆ. ಅಗ್ಗದ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಎಲ್ಲೆಂದರಲ್ಲಿ ಟ್ಯಾಟೂ ಹಾಕಿಸ್ಕೊಳ್ಳೋಕೆ ಹೋಗಬೇಡಿ. ಲೈಸೆನ್ಸ್ ಇರೋ ಪ್ರೊಫೆಷನಲ್ ಪಾರ್ಲರ್ಗಳನ್ನೇ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಹಾಕಿಸಲೇಬೇಕು, ಇಲ್ಲಾಂದರೆ ಬದುಕೋಕ್ಕಾಗದೇ ಇಲ್ಲ ಅಂತ ಅನಿಸಿದರೆ. ಜೊತೆಗೆ ಹೊಸ ಸೂಜಿ ಕಡ್ಡಾಯ. ನಿಮ್ಮ ಕಣ್ಣೆದುರೆ ಹೊಸ ಸೂಜಿಯನ್ನು ಓಪನ್ ಮಾಡಿ ಬಳಸಬೇಕು. ಜೊತೆಗೆ ಇಂಕ್ ಬಗ್ಗೆ ಕೇಳಬೇಕು. ಅವ್ರು ಬಳಸ್ತಿರೋ ಇಂಕ್ ಯಾವ ಬ್ರ್ಯಾಂಡ್ದು, ಎಲ್ಲಿಂದ ತರಿಸಿರೋದು, ಯಾವ ಕಂಟ್ರಿಯಿಂದ ತರಿಸಿರೋದು, ಅದರ ರೆಗ್ಯುಲೇಷನ್ಸ್ ಏನು, ಸ್ಟ್ಯಾಂಡರ್ಡ್ಸ್ ಏನು, ಬಾಟಲ್ ಮೇಲೆ ಎಲ್ಲ ಡೀಟೇಲ್ ಇದೆಯಾ, ಬ್ಯಾಚ್, ಮ್ಯಾನುಫ್ಯಾಕ್ಚರರ್, ಎಕ್ಸ್ಪೈರಿ ಎಲ್ಲ ಇನ್ಫಾರ್ಮೇಷನ್ ಇದೆಯಾ, ಎಲ್ಲ ಚೆಕ್ ಮಾಡ್ಕೋಬೇಕು. ಇಂಕನ್ನು ನಿಮಗೆ ಮಾತ್ರ ಸಪ್ರೇಟಾಗಿ ಬಳಸ್ತಾ ಇದ್ದಾರಾ, ಬೇರೆಯವ್ರಿಗೆ ಬಳಸಿದ್ದನ್ನು ಬಳಸ್ತಾ ಇದ್ದಾರಾ? ಹಾಗಿದ್ರೆ ಬೇರೆಯವ್ರಿಗೆ ಬಳಸಿದ್ದು ಇಂಕ್ ಆದರೆ ಅವ್ರಿಗೆ ಚುಚ್ಚಿ ಆ ಇಂಕಿಗೆ ಅದ್ದಾಗ ಏನಾದರೂ ಕೂಡ ಟ್ರಾನ್ಸ್ಫರ್ ಆಗಿರೋ ಚಾನ್ಸಸ್ ಇದೆಯಾ? ಮೆಥಡ್ ಏನು? ಇಂಕ್ ಯಾವುದೇ ರೀತಿಯಲ್ಲೂ ಕೂಡ ರಕ್ತಕ್ಕೆ ಕಾಂಟ್ಯಾಕ್ಟ್ ಬರದೇ ಇರೋ ರೀತಿಯಲ್ಲಿ ಏನಾದರೂ ಮಾಡರ್ನ್ ಮಷಿನ್ಸನ್ನು ಯೂಸ್ ಮಾಡ್ತಿದ್ದಾರಾ? ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಕಡೆ ಒಂದೇ ರೀತಿ ಇರಲ್ಲ ಇದು. ಹಾಗೂ ಈ ಮಾಹಿತಿಯನ್ನು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಅವೇರ್ನೆಸ್ ಮೂಡಿಸಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಆವಾಗ ನೋಡೋಕೆ ನೀವು ಶುರು ಮಾಡ್ಬೋದು. ಜೊತೆಗೆ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ಆಸಕ್ತ ವೀಕ್ಷಕರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನು ಸೇರಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.